ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರಲ್ಲ ಸರ್ ನೀವು? ಹಾಂ, ನಮ್ಮೂರು ಹುಡುಗ ಶಿವಣ್ಣ. ಹಾಂ, ನದು ಏನಾಗೋಯ್ತು, ಈ ಕಾರ್ಮಿಕರ ಒಕ್ಕೂಟ ಮಾಡಿ ನಾನು ಹಕ್ಕುಗಳನ್ನ ಕೇಳ್ತಾ ಇದ್ನಲ್ಲ, ಅದೇ ಟೈಮ್ ಅವನೊಂದು ಸಿನಿಮಾ ಮಾಡಲಿ ಗೊತ್ತಾಗುತ್ತೆ ಅನ್ನೋರು. ಸವಾಲು. ಹಾಂ, ಸವಾಲು. ಹೇಳಿದ ಆಯ್ತಪ್ಪ, ನಾನು ಮಾಡ್ತೀನಿ ಅಂತೇಳಿ ಮಾಡಿದೆ. ಇಷ್ಟೊಂದು ಬಡತನ ಎಲ್ಲ ಕಡೆ ಇರುವಾಗ ಈ ಯುದ್ಧಗಳು ಬೇಕಾ? ಒಂದು ವಾರ್ ಪ್ಲೇನ್ಗೆ ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕಾ? ಸೊ ಇವತ್ತಿಗೂ ಆಧ್ಯಾತ್ಮದ ಬಗ್ಗೆ ಅವನಿಗೆ ತುಂಬ ಆಸಕ್ತಿ ಇದೆ. ದರ್ಶನ್ ಮಾಡಿದ್ರ ಸರ್? ಯಾಕೆ ದರ್ಶನ್ ತುಂಬ ಮಾಡಿದೀವಲ್ಲ. ಹೆಂಗಿರ್ಬೋದಾಗಿತ್ತು, ರಾಜ್ಕುಮಾರ ಇದ್ದಂಗೆ ಇರ್ಬೋದಾಗಿತ್ತು, ಮಹಾರಾಜ ಇದ್ದಂಗೆ ಇರ್ಬೋದಾಗಿತ್ತು. ಕಳ್ಕೊಂಬಿಟ್ಟ ಲೈಫ್. ಬೇರೆ ಬೇಡ, ನಾನು ಅನ್ನೋದು ಬರೋದು ಬೇಡ. ರಾಜ್ಕುಮಾರ್ ಅವ್ರಿಗೆ ನಾನು ಬರಲೇ ಇಲ್ವಲ್ಲ. ನಾನು ನಾನೇ ಅಂತ ಮೆರಿಬೇಡ್ರಪ್ಪ, ಬಿದ್ದೋರ್ನ ನೋಡಿ ನಗಬೇಡ್ರಪ್ಪ. ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರಲ್ಲ ಸರ್ ನೀವು? ಹಾಂ, ನಮ್ಮೂರು ಹುಡುಗ ಶಿವಣ್ಣ. ಒಳ್ಳೆ ಅನುಭವ ಅದು. ಹಾಂ, ನದು ಏನಾಗೋಯ್ತು, ಈ ಕಾರ್ಮಿಕರ ಒಕ್ಕೂಟ ಮಾಡಿ ನಾನು ಹಕ್ಕುಗಳನ್ನ ಕೇಳ್ತಾ ಇದ್ನಲ್ಲ, ಅದೇ ಟೈಮ್ ಅವನೊಂದು ಸಿನಿಮಾ ಮಾಡಲಿ ಗೊತ್ತಾಗುತ್ತೆ ಅನ್ನೋರು. ಸವಾಲು. ಹಾಂ, ಸವಾಲು. ಹೇಳಿದ ಆಯ್ತಪ್ಪ, ನಾನು ಮಾಡ್ತೀನಿ ಅಂತೇಳಿ ಮಾಡಿದೆ. ಕಾರ್ಮಿಕರಿಗೆ ನಾವು ಕೋಟ್ಯಾಂತರ ರೂಪಾಯಿ ಕೊಟ್ಬಿಡ್ತೀವಿ, ಲಕ್ಷಾಂತರ ಕೊಟ್ಬಿಡ್ತೀವಿ ಅನ್ನೋರಲ್ಲ. ಇಲ್ಲ, 16% ಅಷ್ಟೇ ನಾವು ಕೊಡ್ತಾ ಇದ್ದೀವಿ ಕಾರ್ಮಿಕರಿಗೆ. ಸ್ಟಾರ್ಗಳೇ ನಾವು 60% ಕೊಡ್ತೀವಿ. ಎಸ್. ಸೊ ಕಾರ್ಮಿಕರು ಕೆಟ್ಟ ಹೆಸರು. ಅಷ್ಟು ಕೇಳ್ತಾರೆ, ಇಷ್ಟು ಕೇಳ್ತಾರೆ. ಅವ್ರಿಗೆ 3 ರೂಪಾಯಿ ಜಾಸ್ತಿ ಮಾಡಲ್ಲ. 3 ಊಟದ ಬೇಟ 47 ರೂಪಾಯಿ ಅಲ್ಲ, 50 ರೂಪಾಯಿ ಕೊಡಿ. ಇಲ್ಲ, 47 ಕೊಡೋದು. ಸೊ ಹೀಗಿರುವಾಗ, ಇಷ್ಟೊಂದು ವ್ಯತ್ಯಾಸ ಇರುವಾಗ ಒಂದು ಸ್ಯಾಂಪಲ್ ನೋಡ್ಬಿಡೋಣ ಅಂತ ನಮ್ಮೂರೊಳಗೆ ಮಾಡಿದೆ. ಹಣ ಏನು ಕಳ್ಕೊಳ್ಳೂ ಇಲ್ಲ, ಬರಲೂ ಇಲ್ಲ. ಸೊ ಅದು ಅಲ್ಲಿಗೆ ಸರೋಯ್ತದ ಅಷ್ಟೇ. ನನಗೇನಾಗೋಯ್ತು, ಪ್ರೇಮರಾಗ ಹಾಡು ಗೆಳತಿ ಸಿನಿಮಾ ನನ್ನ ಸಿನಿಮಾಗೆ ಮುಂಚೆ ಬಂದಿತ್ತು. ಓಕೆ. ಅದು ಸರಿಯಾಗಿ ಓಡಲಿಲ್ಲ. ಹಾಗಾಗಿ ಕೊನೆಗಳಿಗೆ ವ್ಯಾಪಾರ ಆಗಲಿಲ್ಲ BKT. ಸೊ ಅದೊಂದು ಅನುಭವ, ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಆಮೇಲೆ ಮಾಡಲಿಲ್ಲ ನಾನು, ಆಗಲ್ಲ. ಒಕ್ಕೂಟದ ಅಧ್ಯಕ್ಷನಾಗಿರುವಾಗ ಮರ್ಡರ್ ಪ್ಲಾನ್ ನಡೀತಾ? ನನಗೆ ಸುಪಾರಿ ರೂಮರ್ಸ್ ಇತ್ತು ಸರ್. ಆ ಥರ ಒಂದು 5 ಲಕ್ಷ ಕೊಟ್ಟಿದ್ದಾರಪ್ಪ ಸುಪಾರಿ ನಿನ್ನ ತೆಗಿಯೋಕ್ಕೆ ಅಂತ. ನಾನು ಅದೇ ಹೇಳಿದ್ದಲ್ಲ ಆವಾಗಲೇ, ಪ್ರಧಾನಮಂತ್ರಿನೇ ಉಳಿಸ್ಕೊಳ್ಳಿಲ್ಲ, ನಾನು ಹಾಳೆಲ್ಲಿ ಬರ್ದಂಗೆ ಆಗುತ್ತೆ ಬಿಡ್ರಿ ಅಂತೇಳಿ. ಅವೆಲ್ಲ ಸಿನಿಮಾಗಳಲ್ಲಿ, ಕಾದಂಬರಿಗಳಲ್ಲಿ, ಪೇಪರ್ಗಳಲ್ಲಿ ಓದೋಕ್ಕೆ ಚಂದ ಸರ್. ಅದು ಮಾಫಿಯಾದವ್ರು ಮಾಡ್ಬೋದು, ಪಾಪ ಸಿನಿಮಾದವ್ರು ಯಾಕೆ ಮಾಡೋಕ್ಕೆ ಹೋಗ್ತಾರೆ? ಅವೆಲ್ಲ ಸುಮ್ಮನೆ ಹೀಗೆ ಗಾಸಿಪ್ಪುಗಳು. ಸೊ ಈ ಫೀಲ್ಡಿಗೆ ಬಂದಿದ್ದಕ್ಕೆ ಯಾವತ್ತಾದರೂ ಪಶ್ಚಾತ್ತಾಪ ಪಟ್ಟಿದ್ದೀರಾ? ಇಲ್ಲ ಸರ್. ನಾನು ಇವತ್ತೇನಾದರೂ ಆಗಿದ್ದರೆ ಈ ಸಿನಿಮಾ ಇಂಡಸ್ಟ್ರಿ ಅಂತಲ್ವ ಸರ್. ನನಗೆ ಈ ಜನ ಕೊಟ್ಟು ಪ್ರೀತಿ, ವಿಶ್ವಾಸ, ಮಮತೆ. ಇವತ್ತು ಎಲ್ಲೋದ್ರೆ ಅಶೋಕ್, ರಂಗನಾಯಕಿ, ಹೇಗೆ ಸನಾದಿ ಅಪ್ಪಣ್ಣ ಅಂತಾರೆ. ಅದು ಎಲ್ಲಿಂದ ಸಿಕ್ಕಿದ್ದು? ನನಗೆ ಸಿನಿಮಾದಿಂದ ಸಿಕ್ಕಿದ್ದಲ್ವ. ಸೊ ಅದು ಹೇಗೆ ನಾನು ಅದನ್ನು ದ್ವೇಷ ಮಾಡಲಿಕ್ಕೆ ಎಸ್ ಅಭಿಮಾನ ಇದೆ, ಪ್ರೀತಿ ಇದೆ ಸಿನಿಮಾ ಬಗ್ಗೆ ನನಗೆ ಇವತ್ತಿಗೂ. ನನ್ನ ಅಶೋಕನ್ ಮಾಡಿದ್ದೆ ಸಿನಿಮಾ ಅಲ್ವ. ಆಮೇಲೆ ಎಂಥ ಪಾತ್ರ, ಬಸವಣ್ಣನಂಥ ಪಾತ್ರ ಸಿಗ್ತಲ್ಲ ಸರ್, ಅದೊಂದು ತಪಸ್ಸೇ ಅಲ್ಲ. ಒಂದು ತಪಸ್ಸು. ಅದು ಪ್ರಿಪೇರ್ ಆಗೋದೇ ಕಷ್ಟ ಆಯಿತು. ಆ ಎಮೋಷನ್ಸ್ನ ಅನುಭವಿಸೋದೇ ಒಂದು ಅನುಭವ. ಆ ತಳವರ್ಗಗಳ ಬಗ್ಗೆ, ಆ ಅಸ್ಪೃಶ್ಯರ ಬಗ್ಗೆ ಈ ತುಡಿಯಿತ್ತಲ್ಲ, ಹಾರುವನೆಂಬ ಭಾರವ ಹೊರಿಸದಿರಯ್ಯ ಅಂತಾರೆ. ಅಂದರೆ ನಾನು ಬ್ರಾಹ್ಮಣ ಅಂತ ನನ್ನ ದೂರ ಇಡಬೇಡಿ, ನಾನು ನಿಮ್ಮ ಹತ್ರ ಬರ್ತೀನಿ, ನನ್ನ ಸೇರಿಸ್ಕೊಳ್ಳಿ ಅಂತ ಕೇಳೋರು. ಆ ಭಾವನೆ ಎಷ್ಟು ಜನಕ್ಕೆ ಬರುತ್ತೆ ಸರ್ ಈಗಿನ ಕಾಲದಲ್ಲಿ? ಅದು ಕ್ಯಾಮರಾ ಇರುವಾಗ ನಿಮಗೆ ಅದು ಆ ಭಾವನೆಗಳೆಲ್ಲ ಬರಲಿಕ್ಕೆ ಆಗುತ್ತಾ ಸರ್? ಅದು ಕಲಾವಿದ. ಅದೇ ಕಲಾವಿದ. ನನಗೆ ಅದು ಎಷ್ಟು ಇನ್ವಾಲ್ವ್ ಆಗ್ಬಿಟ್ಟಿದೆ ಅಂತಂದರೆ, ನನಗೆ ದೇಶಭ್ರಷ್ಟನಾಗಿ ರಾಜ್ಯ ಬಿಟ್ಟು ಹೋಗಬೇಕು ಅಂತ ನಾನು ಅನುಭವ ಮಂಟಪದಲ್ಲಿದ್ದಾಗ ರಾಜಾಜ್ಞೆ ಬರುತ್ತೆ. ಸೊ ನಾನು ಎಲ್ಲರಿಗೂ ಹೇಳಿ, ಹರಳೆಯ ಪಾತ್ರ ನಮ್ಮ ವಾಸುದೇವರಾಯರು ಮಾಡಿದ್ದು. ಅಲ್ಲಿ ಬಂದಾಗ ನನ್ನಪ್ಪ ಅನ್ನೋರವರು, ನಾನು ಬ್ರೇಕ್ ಡೌನ್ ಆಗ್ಬಿಡ್ತಾಯಿದ್ದೆ. 5 ಟೇಕ್ ಆಯಿತು, 6 ಟೇಕ್ ಆಯಿತು, 7 ಟೇಕ್ ಆಯಿತು, 8 ಟೇಕ್ ಆಯಿತು. ರವೀಣ, ಬ್ರೇಕ್ ಮಗು, ಇನ್ನೊಂದು ಅರ್ಧ ಗಂಟೆ ಬ್ರೇಕ್ ಹೋಗು. ಸರಿ. ಆಮೇಲೆ ಬಂದು, ಪಾತ್ರ ಕಣೋ, ಯಾಕೆ ಅಷ್ಟೊಂದು ಇನ್ವಾಲ್ವ್ ಆಗ್ತೀಯಾ?
ಗೊತ್ತು ರವೀಣ, ಅದೇನೋ ಅಯ್ಯಪ್ಪನ ಹತ್ರ ಬಂದಾಗ ಅಷ್ಟೊಂದು ಎಮೋಷ್ನಲ್ ಆಗಿಬಿಡ್ತೀನಿ. ಹರಳೆ ಏನು ಪಾತ್ರ ಮಾಡಿದ್ರು, ಹೌದು ಹೌದು ಹೌದು. ಅವರ ತೊಡೆಯ ಮಾಂಸ ತೆಗೆದು ಅವರ ಶ್ರೀಮತಿ ನನಗೆ ಚಪ್ಪಲಿ ಮಾಡೆಲ್ಲ ಕೊಟ್ಟಿದ್ದು ಪಾತ್ರಗಳವು. ನನ್ನಪ್ಪ ಅನ್ನೋರಲ್ಲ, ಅದು ಇನ್ವಾಲ್ವ್ಮೆಂಟ್ ಬಂದ್ಬಿಡುತ್ತೆ. ಅದು ಮರೆಯೋಕ್ಕಾಗದೇ ಇರೋವಂಥ ಕ್ಷಣಗಳವೆಲ್ಲ. ಅದು ಹೆಂಗಾಗ್ತಾಯಿತ್ತು ನನಗೆ ಈಗಲೂ ಅರ್ಥ ಆಗ್ತಾಯಿಲ್ಲ. ಅಷ್ಟೊಂದು ಟೇಕ್ ಯಾಕೆ ತಗೊಂಡೆ ಅಂತ ಸೆಟ್ಟಲ್ಲಿ ಎಲ್ಲ ಆಡ್ತಾಯಿದ್ರು. ಎಸ್, ಎಲ್ಲ ಜೀವನದ ಪ್ರಥಮ ಸಂಭಾವನೆ ಎಷ್ಟು ಸರ್ ನಿಮಗೆ? 1,000 ರೂಪಾಯಿ. ಯಾವುದು? ಹೆಣ್ಣು ಸಂಸಾರದ ಕಣ್ಣು. ಓಹೋ, 1,000 ರೂಪಾಯಿ. 1,000. ಏನು ಮಾಡಿದ್ರೆ ಅದನ್ನು? ಹಾಂ, ನೆನಪಿದೆಯಾ? ಖರ್ಚುಗಳಿತ್ತಲ್ಲ ಸರ್ ಅವಾಗ. ಅಲ್ಲ, ಯಾರಿಗೋ ಒಂದು ಗಿಫ್ಟ್ ಕೊಡೋದು ಇಲ್ಲ, ಅವೆಲ್ಲ ಅಂಥದ್ದೇನಿಲ್ಲ. 75. ಹಾಂ, ಇಂಡಸ್ಟ್ರಿಗೆ ಬಂದು ಹೊಸ್ತು ನನಗೆ. ಓಕೆ ಓಕೆ. 1,000 ಆಗ ಒಂದು ಬೆಲೆ ಇತ್ತು. ಒಂದು ಬೆಲೆ ಇತ್ತು. ಹೌದು. ಅದು ಗಣೇಶ್ ಬಲ ಅಂತ ಒಂದು ರೂಮಲ್ಲಿದ್ದೆ. ರೂಮ್ ರೆಂಟ್ 150 ರೂಪಾಯಿ ಇತ್ತಲ್ಲ. ಹಾಂ ಹಾಂ. ಅವಕ್ಕೆಲ್ಲ ಅತ್ಯಂತ ಹೆಚ್ಚು ಸಂಭಾವನೆ ಅಂದರೆ? ಅತ್ಯಂತ ಹೆಚ್ಚು ಅಂದರೆ ನೆನಪಿಲ್ಲ ಸರ್. ಈಗ ಲಕ್ಷಾಂತರ? ಲಕ್ಷಾಂತರ ಲಕ್ಷಾಂತರ ಬರಲಿಲ್ಲ. ನಾನು ಬಸವಣ್ಣನೇ ಲಾಸ್ಟ್ 83. ಅದೇ ಹೀರೋ ಆಗಿದ್ದು ಲಾಸ್ಟು 73. ಆಮೇಲೆ ಹೀರೋ ಆಗಲೇ ಇಲ್ವ. ಆವಾಗ ಒಕ್ಕೂಟ ಎಲ್ಲ ಸ್ಟಾರ್ಟ್ ಆಗಿ ನನಗೆ ಟಿಕೆಟ್ ಕೊಡ್ತಾ ಇದ್ರಲ್ಲ, ಆಮೇಲೆ ನಾನು ಹೀರೋ ಆಗಲೇ ಇಲ್ಲ. ಆಗ ಮದುವೆ ಆಗಿದ್ದರೆ ಒಕ್ಕೂಟ ಟೈಮಿಗೆ? ಇಲ್ಲ, ಆಗಿರಲಿಲ್ಲ. ಮಾಡ್ಲಿಕ್ಕೆ ಹೋಗ್ತಾ ಇರಲಿಲ್ಲ. ಇರ್ತಿತ್ತೋ ಏನೋ ಗೊತ್ತಿಲ್ಲ. ಏನು ಹಿಂದಿನ ಒಂದು ಪವರ್ ಇರ್ತದೆ, ಸುಮ್ಮನಿರಿ ನಡೆದೋಯ್ತು. ಎಸ್. ಈ 50 ವರ್ಷ ಆಯ್ತಲ್ಲ ಸರ್ ಫೀಲ್ಡಿಗೆ ಬಂದು. ಈಗ ಏನು ಅನಿಸ್ತಾ ಇದೆ ಸರ್? ಅಂದರೆ ಇದು ಸಿನಿಮಾ ಅಲ್ಲ, ಸಿನಿಮಾದ ಹೊರತಾಗಿ ಬೇರೆ ಏನೋ ಬದುಕು ನನಗೆ ಮಾಡ್ತಾನೆ, ಬೆಳಕು ಮಾಡ್ತಾಯಿದ್ರಿ. ಸೊ ಅಂಥ ಆಲೋಚನೆ ಎಲ್ಲ ಜಾಸ್ತಿ ಆಗ್ತಾ ಇದೆಯಾ? ಇಲ್ಲ, ನಮ್ಮ ಸಿನಿಮಾಗಳು ಯಾಕೆ ಈ ಥರ ಅಧೋಗತಿಗೆ ಇಳಿತಾ ಇದೆ ಅಂತ ಒಂದು ಯೋಚನೆ ಬರುತ್ತೆ. ಆವಾಗ ನಾವು ಒಂದು ಸಿನಿಮಾ ಮಾಡಿದ್ರೆ ಒಂದು ಸಂದೇಶ ಕೊಡ್ತಿದ್ವಿ. ಯಾವುದೋ ಒಂದು ಸಿನಿಮಾ ಮಾಡಬೇಕಾದ್ರೆ ಏನು ಈ ಪಿಕ್ಚರ್ ಮೂಲಕ ಏನು ಹೇಳ್ತೀವಪ್ಪ ಅನ್ನೋ ರೀತಿ ಯೋಚನೆ ಮಾಡ್ತಿದ್ವಿ. ಒಂದು ಕತೆ ಅಜ್ಜ ಅಜ್ಜಿ ನೋಡ್ತಾರೆ, ಅಪ್ಪ ಅಮ್ಮ ನೋಡ್ತಾರೆ, ಮಕ್ಕಳು ಕೂತ್ಕೊಂಡು ನೋಡ್ತಾರೆ, ಫ್ಯಾಮಿಲಿಗೆಲ್ಲ ಮಾಡಬೇಕು ನಾವು ಸಿನಿಮಾ. ಅವ್ರು ಬಂದು ನೋಡಿದ್ರೇ ಸಕ್ಸಸ್ ಆಗೋದು ಅನ್ನೋದಿತ್ತು ಅವಾಗ. ಈಗೇನು, ಈಗ ನಾವು ಹೋಗಿ ಪಾರ್ಟ್ ಮಾಡ್ತೀವಿ, ಬರ್ತೀವಿ, ಸುಮ್ಮನೆ ಹಣಕ್ಕೋಸ್ಕರ ಹೋಗಿ ಬರ್ತೀವಿ ಅಷ್ಟೇ. ನಮಗೆ ಮನಸ್ಸಿಗೆ ಖುಷಿ ಸಿಗುವಂಥ ಪಾತ್ರಗಳು ಸಿಗ್ತಾಯಿಲ್ಲ. ಸೊ ಯಾಕಾಯಿತು ಇಂಡಸ್ಟ್ರಿ ಹೀಗೆ? ಬರೀ ಇಂಡಸ್ಟ್ರಿನೇ ಹೀಗಾಗಿಲ್ಲ, ಇಡೀ ಬದುಕುಗಳೇ ಹಾಗಾಗಿದೆ. ಎಲ್ಲ ಕ್ಷೇತ್ರಗಳು ಮೌಲ್ಯಗಳು ಕಮ್ಮಿ ಆಗ್ತಾಯಿದೆ, ಮಾನವೀಯತೆ ನಶಿಸ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ? ಈ ಯುದ್ಧಗಳು ಯಾಕಾಗುತ್ತೆ? ಯುನೈಟೆಡ್ ನೇಷನ್ಸ್ ಏನಾಯಿತು? ವಿಶ್ವಸಂಸ್ಥೆ ಏನಾಯಿತು? 2 ಮಹಾಯುದ್ಧಗಳಾದಾಗ ವಿಶ್ವಸಂಸ್ಥೆ ಮಾಡಿಕೊಂಡು ಒಂದು ನ್ಯಾಯ ನೀತಿ ಧರ್ಮ ಅಂತಿದ್ರು. ಇವತ್ತು ಅಮೇರಿಕಾ ಮಾಡ್ತಾ ಇರೋದು ಗುಂಡಾಗಿರಿ. ಟ್ರಂಪ್ ಈಸ್ ಅ ಬಿಗ್ ಗುಂಡ. ಸೊ ಅವನ ಜೊತೆ ಹೇರಿ ನೇತನ್ಯಾಹು ಹಿಕ್ಮತ್ ಮಾಡ್ತಾ ಇದ್ದಾರೆ. ಈ ಇರಾನ್ನವ್ರು ಏನು ಮಾಡ್ತಾ ಇದ್ದಾರೆ, ಇರಾಕ್ನವ್ರು ಏನು ಮಾಡ್ತಾ ಇದ್ದಾರೆ, ಸೌದಿಯವ್ರು ಏನು ಮಾಡ್ತಾರೆ, ನಮಗೆ ಸತ್ಯಗಳು ಗೊತ್ತಿಲ್ಲ. ರಷ್ಯಾದವ್ರು ಏನು ಮಾಡ್ತಾ ಇದ್ದಾರೆ, ಚೈನಾದವ್ರು ಏನು ಮಾಡ್ತಾ ಇದ್ದಾರೆ. ಬಟ್ ನನ್ನ ಕಾಳಜಿ ಏನು ಅಂದರೆ, ಇಷ್ಟೊಂದು ಬಡತನ ಎಲ್ಲ ಕಡೆ ಇರೋವಾಗ ಈ ಯುದ್ಧಗಳು ಬೇಕಾ? ಒಂದು ವಾರ್ ಪ್ಲೇನ್ಗೆ ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕಾ? ಅದೇ ದುಡ್ಡಿದ್ರೆ ಒಂದು ದೇಶಕ್ಕೆ ನಾವು ನೀರು ಕೊಡ್ಬೋದಲ್ಲ, ಬಡವರಿಗೆ ಮನೆ ಕಟ್ಕೊಡ್ಬೋದಲ್ಲ. ಅದ್ರ ಬಗ್ಗೆ ಯಾಕೆ ಮನುಷ್ಯನಿಗೆ ಕಾಳಜಿ ಇಲ್ಲ ಅಂತ ಯೋಚನೆ ಮಾಡಿದಾಗ, ಬುದ್ಧನ ಕಾಲದಲ್ಲೂ ಹಿಂಸೆ ಇತ್ತು, ರಾಮನ ಕಾಲದಲ್ಲೂ ಹಿಂಸೆ ಇತ್ತು, ಕೃಷ್ಣನ ಕಾಲದಲ್ಲೂ ಯುದ್ಧ ಆಯಿತು. ಸೊ ಮನುಷ್ಯನೂ ಪ್ರಾಣಿನೇ ಅಲ್ವೇ? ಹೌದು. ನಿದ್ರಾ, ಭಯ, ಮೈಥುನ ಅವೆಲ್ಲ ಎಲ್ಲದಕ್ಕೂ ಕಾಮನ್ ಆಗಿರುತ್ತೆ. ಪ್ರಾಣಿ ಮನುಷ್ಯನಾಗಬೇಕಾದ್ರೆ ಕಲೆಗಳಿರಬೇಕಲ್ಲಿ. ಕಲೆ ಇಸ್ ದಿ ರಿಫೈನಿಂಗ್ ಸ್ಟೇಷನ್ಸ್ ಆಫ್ ಹ್ಯೂಮನ್ ಅನಿಮಲ್ಸ್. ಅವ್ರು ಮನುಷ್ಯನ ಮಾಡೋದು. ಇವತ್ತು ಬಲಾಢ್ಯ ದೇಶಗಳು ಅಂತ ಹೇಳೋರಿಗೆ ಯಾಕೆ ಮನುಷ್ಯತ್ವ ಇಲ್ಲ? ಯಾಕೆ ಅಲ್ಲಿ ಕಲೆಗಳಿಗೆ ಮಹತ್ವ ಕೊಡ್ತಾ ಇಲ್ಲ? ನಾವು ಏನು ಸಾಂಪ್ರದಾಯಿಕ ಕಲೆಗಳು ಅನ್ನೋವೆಲ್ಲ ನಶಿಸಿ ಹೋಗ್ತಾ ಇವೆ. ಇವತ್ತು ಯಾವುದೋ ಒಂದು 3 ನಿಮಿಷದ ಒಂದು ಹಾಡು ಏನು ರಾತ್ರೋರಾತ್ರಿ ಫೇಮಸ್ ಆಗಿಬಿಡುತ್ತೆ. ಅದು ಜೀವನ ಪೂರ್ತಿ ಕಲಿತು ರಾತ್ರಿ ಪೂರ್ತಿ ಹಾಡ್ತಾ ಇದ್ರಲ್ಲ,
ಅವ್ರಿಗೇನು ಬೆಲೆ ಇದೆ? ಹೌದು. ಆ ಸಂಗೀತವನ್ನು ಆಸ್ವಾದಿಸ್ತಾ ಇದ್ರಲ್ಲ, ಅವರೆಲ್ಲ ಎಲ್ಲೂ ಹೋದರು? ಆ ಕಲೆಗಳಿಗೆ ಭವಿಷ್ಯ ಇದೆಯಾ? ಇವತ್ತು ಜನ್ರೇಷನ್ ಅವರು ಅದನ್ನು ಕಲಿತಾ ಇದ್ದಾರಾ? ಅದು ಇದೆ ಅಂತ ಅವ್ರಿಗೆ ಗೊತ್ತಾ? ಅಷ್ಟೊಂದು ಡೀಪಾಗಿ ಸಾಹಿತ್ಯನ, ಸಂಗೀತನ, ಲಲಿತ ಕಲೆಗಳನ್ನ ಕಲಿಯುವಂಥ ಒಂದು ವಾತಾವರಣ ಇದೆಯಾ ಇವತ್ತಿನ ಪ್ರಪಂಚದಲ್ಲಿ ಅನ್ನೋದನ್ನ ಆಲೋಚನೆ ಮಾಡಿ. ಸೊ ನಿಮ್ಮಂಥ ಹಿರಿಯರ ಕರ್ತವ್ಯ ಅಲ್ವಾ ಅದು? ಯಾರು ಮಾಡ್ತಾ ಇದ್ದಾರೆ? ಸರ್ಕಾರಗಳಿಗೆ ವ್ಯವಧಾನ ಇಲ್ಲ. ಅವರ ಪ್ರಿಯಾರಿಟೀಸ್ ಬೇರೆ, ಅವರ ಗುರುಗಳೇ ಬೇರೆ ಇರುತ್ತೆ. ನಮ್ಮದೇನು? ಹೌದು, ವಿ ಆರ್ ಸೋ ಕಾಲ್ಡ್ ಬುದ್ಧಿಜೀವಿಗಳು. ಏನೋ ಬುದ್ಧಿ ಹೇಳ್ತಾ ಇದ್ದೀವಿ ಅಂತ ಅನ್ಕೋತೀವಿ ನಾವು. ನಾವೇನು ಮಾಡ್ತಾ ಇದ್ದೀವಿ? ಯಂಗರ್ ಜನ್ರೇಷನ್ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ? ಸ್ವಂತ ನಮ್ಮನೇಲೆ ನಮ್ಮ ಮಕ್ಕಳೇನು ಮಾಡ್ತಾ ಇದ್ದಾರೆ? ದರ್ಶನ್ ಮಾಡಿದ್ರ ಸರ್? ಯಾಕೆ ಯಾವ ದರ್ಶನ್ ದರ್ಶನ್ ತುಂಬ ಮಾಡಿದ್ದೀವಲ್ಲ ನಾನು. ದರ್ಶನ್ನ ಜಾರಿ ಬಿದ್ದ ಜಾಣ ಅಂತಂದರೆ 82-83 ಅವ್ನು 7-8 ವರ್ಷದಿಂದ ನೋಡ್ತಾ ಇದ್ದೀನಿ ನಾನು. ಓಕೆ ಓಕೆ. ಭಾಳ ಒಳ್ಳೆ ಹುಡುಗ. ಸೆಟ್ಟಲ್ಲಿದ್ದಾಗ ಅಪ್ಪಾಜಿ ಅಂತ ಮಾಡಿಸ್ಕೊಂಡು ನಾವೆಲ್ಲ ಆ್ಯಕ್ಟಿಂಗ್ ಎಲ್ಲ ಮಾಡ್ತೀವಲ್ಲ. ಅದು ಏನಾಗುತ್ತೋ ಏನೋ ಗೊತ್ತಿಲ್ಲ ಸರ್. ರಾತ್ರಿ ಏನಾದರೂ ಸಹವಾಸ ದೋಷನೋ ಏನು ಟೈಮೋ ಅರ್ಥ ಆಗಲ್ಲ. ನೋಡಿ ಹೆಂಗಿರ್ಬೋದಾಗಿತ್ತು, ರಾಜ್ಕುಮಾರ ಇದ್ದಂಗೆ ಇರ್ಬೋದಾಗಿತ್ತು, ಮಹಾರಾಜ ಇದ್ದಂಗೆ ಇರ್ಬೋದಾಗಿತ್ತು. ಕಳ್ಕೊಂಬಿಟ್ಟ ಲೈಫ್. ಅದೇ ಸರ್, ನಾವು ನಮ್ಮ ಹಳೆ ಕಾಲದಲ್ಲಿ ಸಂಪ್ರದಾಯಗಳು ಮಾಡೋಲ್ಲ. ದೃಷ್ಟಿ ಆಗುತ್ತೆ ಕಣೋ ಅಂತೇಳಿ ಇದು ಎಲ್ಲ ಮಾಡಿ ಎಲ್ಲ ಏನಂದ್ರೆ ಬೆರಿಬೇಡ. ಇದೆಲ್ಲ ನೀನು ಯಾವುದೋ ಒಂದು ಶಕ್ತಿ ಕೊಟ್ಟಿರೋದು, ಬೆರಿಬೇಡ. ಆ ಶಕ್ತಿ ಹೋದರೆ ನೀನು ಹೊಟ್ಟೋಗುತ್ತೆ. ನಾನು ಅನ್ನೋದು ಬರೋದು ಬೇಡ. ರಾಜ್ಕುಮಾರ್ ಅವ್ರಿಗೆ ನಾನು ಬರಲೇ ಇಲ್ವಲ್ಲ. ಏನು ಸರ್ ಅದು ಸಾಧ್ಯನದು? ನೋಡಿ ಅವರು ಕೊನೆ ತನಕ ಹಂಗೆ ಇದ್ರಲ್ಲ. ದೇವತಾ ಮನುಷ್ಯ ಟೈಟ್ಲೇ. ಸೊ ಇವತ್ತು ರಜನಿಕಾಂತ್ಗೂ ಅಷ್ಟೇ ನಂಬರ್ 1 ಕ್ಯಾಮ್ರಾಮನ್, ನಂಬರ್ 1 ಹೀರೋಯಿನ್, ನಂಬರ್ 1 ಮ್ಯೂಸಿಕ್ ಡೈರೆಕ್ಟ್ರೇ ಬೇಕು ಅಂತಾರೆ. ಯಾಕೆ ಅಂತಂದರೆ ಪಕ್ವಾದ್ಯ ಎಲ್ಲ ಚೆನ್ನಾಗಿದ್ರೇ ಸಂಗೀತ ಚೆನ್ನಾಗಿರೋ. ನಾನೊಬ್ಬನೇ ಹಾಡ್ತೀನಿ ಅಂತಲ್ಲ, ಎಲ್ಲ ಚೆನ್ನಾಗಿರ್ಬೇಕು. ಅವನು ಶ್ರುತಿ ಬಿಟ್ಟರೆ, ನನ್ನ ತಾಳ ಬಿಟ್ಟರೆ. ಸೊ ಹಾಗೆ ನಾನು ಅನ್ನೋದು ಬರಬಾರ್ದು. ನಾನು ನುಗ್ಗಿದ್ರೆ ನಾಶ. ಸರ್, ರಜನಿಕಾಂತ್ ಅವರು ಆಗಾಗ ಅಂದರೆ ವರ್ಷದಲ್ಲಿ 2 ವರ್ಷದಲ್ಲ ಹಿಮಾಲಯಕ್ಕೆ ಹೋಗ್ತಾರೆ ಅಂತ ಕೇಳಿದ್ದೆ, ಹೌದಾ? ಸರ್, ಅವರು ಓದುವಾಗ ಅವರಿಗೆ ರಾಮಕೃಷ್ಣ ಆಶ್ರಮದ ಸಂಪರ್ಕ ಇತ್ತು. ಅಲ್ಲಿ ಹೋಗಿ ಆ ಸಾಧು ಸಂತರದು ಸೇವೆ ಎಲ್ಲ ಮಾಡಿ ಆ ಸಂಪರ್ಕ ಬೆಳೆಸ್ಕೊಂಡಿದ್ದರಿಂದ ಅದು ಹಾಗೆ ಕಂಟಿನ್ಯೂ ಆಗಿದೆ. ಈಗ ಅವರು ಸ್ಟಾರ್ ಆದಮೇಲೂ ಕೂಡ ಅಂಥವ್ರ ಸಂಪರ್ಕ ಮಾಡಿ ಆವಾಗ ಒಂದು ಪಿಕ್ಚರ್ ಮುಗಿದು ಎಲ್ಲರೂ ಹೋಗೋಣ ಅಂತ ಅನ್ನಿಸ್ದಾಗ ಅಲ್ಲಿ ಹೋಗಿ ಅವ್ರ ಜೊತೆ ಇದ್ದು ಒಂದು ವಾರ 15 ದಿನ, 1 ತಿಂಗಳು ಇದ್ದು ಆ ಜೀವನ ಕಂಡುಕೊಂಡು ಬರ್ತಾರೆ. ಇದೆಲ್ಲ ಭೋಗಭಾಗ್ಯಗಳನ್ನ ಬಿಟ್ಟು ನಾನು ಸನ್ಯಾಸಿಯಾಗಿ ಇರೋಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡ್ಕೊಂಡು ಸ್ವಲ್ಪ ರಿಫ್ರೆಶ್ ಆಗಿ ರೀಫಿಲ್ ಮಾಡ್ಕೊಂಡು ಬರ್ತಾರೆ. ಅದು ಅವರ ಅಭ್ಯಾಸ. ಈಸ್ ಹ್ಯಾಪಿ ವಿತ್ ದ್ಯಾಟ್. ಸೊ ಇವತ್ತಿಗೂ ಆಧ್ಯಾತ್ಮದ ಬಗ್ಗೆ ಅವನಿಗೆ ತುಂಬ ಆಸಕ್ತಿ ಇದೆ. ಅದು ಒಂದು ಹಂತದಿಂದ ಶುರು ಆಗುತ್ತಲ್ಲ ಸರ್? ಅಲ್ಲ, ಆವಾಗಲಿಂದ ಎಲ್ಲ ಸುಖ ವೈಭೋಗ ಆದಮೇಲೆ ಸೊ ನೆಕ್ಸ್ಟ್ ಏನು ಅಂತ ಇಲ್ಲ, ಇವನಿಗೆ ಆವಾಗಲಿಂದ ಮುಂಚೆ ಆರಂಭದಲ್ಲೇ ಆಶ್ರಮ ಆ ಥರದಿಂದ ಇತ್ತಲ್ಲ, ಸಂಪರ್ಕ ಇತ್ತಲ್ಲ. ಸೊ ಅದು ಅವನು ಬಿಡಲಿಲ್ಲ. ಅದು ಬೆಳೆಸ್ಕೊಂಡು ಬಂದ. ಆಮೇಲೆ ಇದು ತಲೆ ಅವನು ತಿರುಗಲಿಲ್ಲ, ತಲೆ ತಿರುಗಲಿಲ್ಲ. ತಿರುಗೋ ಸಮಯದಲ್ಲಿ ಮದುವೆ ಆಗೋಯ್ತು ಅವನಿಗೆ. ಒಂದು ಹಂತದಲ್ಲಿ ಇವೆಲ್ಲ ಏನೋ ಆಗುತ್ತೆ ಅನ್ನೋವಾಗ ಈ ಗಾಟ್ ಮ್ಯಾರಿಡ್. ಸೊ ಅದಾದಮೇಲೆ ಆ ಎಮ್ಮ ಬಂದಮೇಲೆ ಸ್ವಲ್ಪ ಎಲ್ಲ ಲಿಮಿಟಿಗೆ ಬಂತು. ಆಮೇಲೆ ಹಿ ಹಿಮ್ಸೆಲ್ಫ್ ಈಸ್ ಎ ಗುಡ್ ಪರ್ಸನ್. ಯಾವುದಿಂದನೂ ಸ್ವೇ ಆಗಲ್ಲ ನನಗಾದ್ರೆ. ಅದು ಸಂಪರ್ಕ ಇದೆ, ಎಲ್ಲದಕ್ಕೂ ಒಂದು 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 ಹಂತ ಇದೆ, ಒಂದು ಲಿಮಿಟ್ ಇದೆ ಅನ್ನೋದು ಅರ್ಥ ಆಗಿದೆ ಅಂತ. ಎವ್ರಿಬಡಿ ವಾಂಟ್ಸ್ ಟು ಗೋ ದೇರ್. ವೆನ್ ಯು ಗೋ ದೇರ್ ನಥಿಂಗ್ ಈಸ್ ದೇರ್. ಅದು ಅರ್ಥ ಆಗಿದೆ. ಕೆಲವ್ರಿಗೆ ಅರ್ಥನೇ ಆಗಲ್ಲ. ನಮ್ಮ ಸಿದ್ಧಾರ್ಥ ಆತ್ಮಹತ್ಯೆ ಮಾಡ್ಕೊಂಡಂಗೆ, ಮೊನ್ನೆ ಇನ್ಯಾರೋ ರಾಯ ಆತ್ಮಹತ್ಯೆ, ಆ ಥರ ಆಗಲಿಲ್ಲ. ಸೊ ಅಷ್ಟೊಂದು ಜನಪ್ರಿಯತೆ, ಅಷ್ಟೊಂದು ಹಣ, ಅಷ್ಟೊಂದು ಎಲ್ಲ ಬಂದರೂ ಕೂಡ ಇದೆಲ್ಲ ಶಾಶ್ವತ ಅಲ್ಲ, ಇದು ಮಾಯೆ. ನಾನು ನನ್ನ ಅಂತ ಲಿಮಿಟಲ್ಲಿರಬೇಕು, ಹದ್ದು ಬಸ್ನಲ್ಲಿರಬೇಕು ಅನ್ನೋ ಪರಿಜ್ಞಾನ ಇದೆ. ನಾನು ಸುಮಾರು 55 ವರ್ಷದಿಂದ ನೋಡ್ತಾ ಇದ್ದೀನಿ. 73ರಿಂದ ನಾವು ಫ್ರೆಂಡ್ಸು. ಅವನಿಂದ ನೋಡ್ತಾ ಇದ್ದೀನಲ್ಲ,
6ಕ್ಕೆ ಏರೋದು 3ಕ್ಕೆ ಇಳಿಯೋದು ಆ ಥರ ಇಲ್ಲ. ತುಂಬ ದಾನ ಧರ್ಮ ಇತ್ಯಾದಿ ಇತ್ಯಾದಿ ಮಾಡ್ತಾನೆ ಅಂತಾರೆ, ನನಗೂ ಗೊತ್ತಿಲ್ಲ. ಅವನು ಅದು ಬಲಗೈಯಲ್ಲಿ ಮಾಡೋದು ಎಡಗೈಗೆ ಗೊತ್ತಾಗಲ್ಲ ಅನ್ನೋ ಥರ ಎಲ್ಲ ಮಾಡ್ತಾನೆ. ಬಟ್ ಯಾವುದೂ ಹೇಳ್ಕೊಳಕ್ಕೆ ಹೋಗಲ್ಲ. ಅವನು ಏನು ಮಾಡ್ತಾನೆ ಅವನಿಗೆ ಗೊತ್ತು. ಸೊ ನಮ್ಮ ಸ್ನೇಹ ಹೇಗೆ ಉಳಿದಿದೆ ಅಂತ ನಾನು ಪ್ರಶ್ನೆ ಕೇಳಕ್ಕೆ ಹೋಗಲ್ಲ ಅವನ್ನ. ಹಾಂ, ಪ್ರಶ್ನೆಗಳೇ ಕೇಳಲ್ಲ ಅವನ್ನ ನಾನು. ಓಕೆ. ಅವನಾಗ ಅವನು ಹೇಳಿದ್ರೆ ಕೇಳಿಸ್ಕೊಳ್ತೀನಿ. ಎಷ್ಟೇ ಕುತೂಹಲ ಇದ್ರು ನಾನೇನು ಕೇಳಕ್ಕೆ ಹೋಗಲ್ಲ. ಎಷ್ಟು ತಗೋತೀಯೋ, ಎಷ್ಟು ಆಸ್ತಿ ಮಾಡಿದೆಯೋ, ಯಾಕೆ ಬೇಕು ನನಗೆ ಅಲ್ವಾ? ಒಂದು ಕಾಲ್ ಶೀಟ್ ಕೇಳಲಿಲ್ಲ, ನನಗೆ ಡಿಸ್ಟ್ರಿಬ್ಯೂಷನ್ ಕೊಡೋ ಸಿನಿಮಾನಿದು ಅಂತ ಕೇಳಲಿಲ್ಲ, ಅನಿಸಲಿಲ್ಲ ನನಗೆ, ಅನ್ನಿಸ್ಲಿಲ್ಲ. ಯಾಕೆ ಬೇಕು ಸರ್ ನನಗೆ ಹೇಳಿದ್ನಲ್ಲ ಅಷ್ಟೇ, ಸಾಕು ಅನ್ನೋದು ಸಿಕ್ಬಿಟ್ರೆ ಇನ್ನೇನು ಬೇಕಾಗಲ್ಲ. ಸೊ ಅಷ್ಟು ಅವನು ಕಾಲ್ ಶೀಟ್ ತಗೊಂಡು ಅವನು ಇದು ಮಾಡಿ ನಾನು ಕೋಟ್ಯಾಂತರ ಸಂಪಾದನೆ ಮಾಡಬೇಕು, ಏನು ಮಾಡಬೇಕಾಗಿದೆ? ಅದರಿಂದ ಅರ್ಥ ಆಗ್ಬಿಟ್ರೆ ಇದನ್ನೇನು ಸರ್? ಅನ್ನ ಆರೋಗ್ಯ, ಅನ್ನ ಆರೋಗ್ಯ. ಸೊ ಅವೆರಡೂ ಇದೆ ದೇವ್ರ ದಯದಿಂದ ಇವತ್ತು, ಸಾಕು, ಇನ್ನೇನು ಬೇಕು ಅಲ್ವಾ? ನಾವು ಅಷ್ಟೊಂದು ಅಭಿಮಾನ ಪಡುವಂಥ ರಾಜ್ಕುಮಾರ್ ಬಗ್ಗೆ, ಅವರ ಸಮಾಧಿಯ ಬಗ್ಗೆ ತುಂಬ ಕಾಂಟ್ರವರ್ಸಿಯಾಗಿ ಮಾತಾಡಿ, ಚೇತನ್ ಅಹಿಂಸಾ, ಅದ್ರ ಬಗ್ಗೆ ಏನಾದರೂ ನಿಮಗೆ ನೋಡಿದಾಗ ಏನಾದರೂ ಅನಿಸುತ್ತಾ? ಹಾಗೆ ಮಾತಾಡಬಾರ್ದಿತ್ತ? ಇಲ್ಲ, ಆ ಹುಡುಗ ಬೇಕಾಗಿರಲಿಲ್ಲ, ಆ ಹುಡುಗನಿಗೆ ಮಾತಾಡೋಕ್ಕೆ ಬೇಕಾಗಿರಲಿಲ್ಲ. ಸರ್ಕಾರಗಳ ತೀರ್ಮಾನ ತಗೊಂಡಿದೆ, ಇಷ್ಟು ದಿವಸ ಇಷ್ಟೆಲ್ಲ ಸುಮ್ಮನೆ ಇದ್ದಾರೆ. ಈಗ ನೀನು ಮಾತಾಡಿ ಏನಾಗಬೇಕಾಗಿದೆ? ನ್ಯಾಯ ಅಂತೂ ಸಿಗಲ್ಲ. ಕೋರ್ಟ್ಗೆ ಹೋಗ್ತೀಯಾ? ಹೋಗು, ಕೊಟ್ಟಿದ್ದ ಅನ್ಯಾಯ ಅಂತ ಹೇಳಿ ನೀನು ಹೋಗು, ಕೋರ್ಟಲ್ಲಿ ನ್ಯಾಯ ತಗೊಳ್ಳೋ. ಪ್ರಚಾರಕ್ಕೋಸ್ಕರ ನೀನು ಯಾಕೆ ಮಾತಾಡೋದು, ಅದನ್ನು ಈ ಯೂಟ್ಯೂಬ್ಗೆ ಅಲ್ಲಿಗೆ ಇಲ್ಲಿ ಗೂಗಲೆಲ್ಲ ಹಾಕೋದು ಯಾಕೆ ಬೇಕು? ಚಿಕ್ಕನಾಗಿರು. ಅದ್ರ ಪ್ರತಿಕ್ರಿಯೆ ಕೊಡೋಕ್ಕಿದ್ದೇ ಇದರ ಜನ ಕೊಡ್ತಾರೆ. ಸೊ ಕ್ರಿಯೆಗೆ ಪ್ರತಿಕ್ರಿಯೆ ಇದ್ದೇ ಇರುತ್ತೆ. ನೀನು ಯಾಕೆ ಕ್ರಿಯೆ ಶುರು ಮಾಡಬೇಕು ಅಲ್ವಾ? ನೀನು ಸಂಬಂಧ ಪಡದೇ ಇರೋ ವಿಷಯ, ನೀನು ಮಗು ಥರ ಇರು. ತುಂಬ ಕೆಲಸಗಳಿದೆ, ಅವೆಲ್ಲ ಮಾಡೋಕ್ಕೆ ಹೋಗು. ಇದೆಲ್ಲ ಬೇಕಾಗಿಲ್ಲ ಅಲ್ವಾ? ಈ ಥರ ಹೇಳಿದೆ ಅಂತ ನನ್ನ ಮೇಲೂ ಕೇಸ್ ಹಾಕಿರೋ ನನಗೆ ಯೋಚನೆ ಬಂತಲ್ಲ ಅಲ್ವಾ? ಆಗಲಿ, ಏನು ಮಾಡೋಕ್ಕಾಗುತ್ತೆ? ಹೇಳ್ಬಿಟ್ಟು ಈಗ ಕೇಳಿದ್ರೆ ನಾನು ಹೇಳ್ಬಿಟ್ಟಿದ್ದೀನಿ ಅಲ್ವಾ? ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದರೂ ಟಿಪ್ಸ್ ಹೇಳಲಿಕ್ಕಿದೆಯಾ ಸರ್? ಇಷ್ಟೊತ್ತು ಮಾತಾಡಿದ ಅದೇ ಏನಾದರೂ ಟಿಪ್ಸ್ ತಗೊಳ್ಳಿ. ನಾವು ಏನಾದರೂ ಉಪದೇಶ ಕೊಡಕ್ಕೆ ಹೋದರೆ ಸ್ವಂತ ನಮ್ಮ ಮಕ್ಕಳಿಗೆ ಇಷ್ಟ ಆಗಲ್ಲ. ಅದರಿಂದ ಇವತ್ತು ಪ್ರೇಕ್ಷಕರು ಪ್ರಬುದ್ಧರಾಗಿದ್ದಾರೆ, ಸರಿ ತಪ್ಪು ಅರ್ಥ ಆಗುತ್ತೆ. ಆಮೇಲೆ ಜ್ಞಾನ ತುಂಬ ಕಡೆಯಿಂದ ಸಿಗ್ತಾ ಇದೆ. ಅವ್ರಿಗೆ ಬೇಕಾದ ಪುಸ್ತಕಗಳಿದೆ, ಬೇಕಾದ ಚಾನಲ್ಸ್ ಇದೆ, ಬೇಕಾದ ರೀಲ್ಸ್ ಇದೆ, ಎಲ್ಲಿಂದ ಏನು ಬೇಕಾದ್ರೂ ಪಡ್ಕೋತಾರೆ. ಅವರೇನು ದಡ್ರಲ್ಲ. ಸೊ ನಾವು ಮಾತುಕತೆಯಲ್ಲಿ ನಾವು ಮಾತಾಡಿದ್ರಲ್ಲಿ ಏನಾದರೂ ಗಟ್ಟಿ ಇದೆಯಾ, ಜೊಳ್ಳಿದೆಯಾ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಒಳ್ಳೇದಿದ್ದರೆ ತಗೊಳ್ಳಿ, ಕೆಟ್ಟಿದ್ದರೆ ಬಿಟ್ಬಿಡ್ಲಿ. ತಮ್ಮನ್ನು ಇಷ್ಟೊತ್ತು ತಾಳ್ಮೆಯಿಂದ ನೋಡಿದ್ರು, ಕೇಳಿದ್ರಲ್ಲ, ಅಷ್ಟಕ್ಕೆ ಸಂತೋಷ ಪಡೋಣ ಅಲ್ವಾ ಸರ್? ಎಸ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್.